ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ಸ್ ಆಫ್ ವಿಲೇಜ್. ಇದರ ಅರ್ಥ ಹಳ್ಳಿಯ ಜೀವನ. ನಮ್ಮ ಒಂದು ಚಾನಲ್ನ ಹೆಸರಿನಲ್ಲಿ ಇರುವಂತೆ ನಾವು ಈ ಯೂಟ್ಯೂಬ್ ಚಾನಲ್ ಮೂಲಕ ತಮಗೆ ತಿಳಿಯಪಡಿಸುವ ಅಥವಾ ತೋರಿಸುವ ವಿಷಯಗಳು ಯಾವ್ಯಾವು ಅಂದರೆ ಹಳ್ಳಿಯ ಜೀವನ ಶೈಲಿ, ಹಳ್ಳಿಯ ಜನರ ಉದ್ಯೋಗ, ವಿವಿಧ ಹಳ್ಳಿಗಳ ವಿಶೇಷತೆ, ವಿವಿಧ ಹಳ್ಳಿಗಳ ಜನರು ಆಚರಿಸುವ ಹಬ್ಬ ಜಾತ್ರೆಗಳ ವಿಶೇಷ, ಆ ಒಂದು ಹಳ್ಳಿಗಳಲ್ಲಿ ಬರ್ತಕ್ಕಂಥ ಗುಡಿ ಗೋಪುರಗಳ ವಿಶೇಷ, ಕೆರೆ ಹಳ್ಳಗಳ ವಿಶೇಷ, ಹೊಲ ಗದ್ದೆಗಳು, ನಮ್ಮ ರೈತರು ಯಾವ ರೀತಿ ಉಳುಮೆ ಮಾಡ್ತಾರೆ ಮತ್ತು ಯಾವ ರೀತಿ ಫಸಲನ್ನು ಪಡೆಯುತ್ತಾರೆ, ಹಾಗೂ ನಮ್ಮ ದೇಶದ ಬೆನ್ನೆಲುಬಾದ ನಮ್ಮ ರೈತರ ಬಗ್ಗೆ ಮತ್ತು ರೈತರು ಮಾಡುವ ವ್ಯವಸಾಯದ ಬಗ್ಗೆ ಈ ಒಂದು ಯೂಟ್ಯೂಬ್ ಚಾನಲ್ನ ಮೂಲಕ ತಮಗೆ ತೋರಿಸಲು ನಾವು ಈ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಈಗ ನಾನು ಈ ಒಂದು ವಿಡಿಯೋ ಮೂಲಕ ತಮಗೆ ಪುರಾತನವಾದಂತಹ ಶ್ರೀ ಶ್ರೀ ರಾಮಲಿಂಗೇಶ್ವರ ದೇವಾಲಯವನ್ನು ತೋರಿಸಲು ಬಂದಿದ್ದೇನೆ. ಅದೇನೆಂದರೆ, ಹೆಸರೇ ಹೇಳುವಂತೆ ರಾಮ ಎಲ್ಲಿರುತ್ತಾನೋ ಅಲ್ಲಿ ಶಾಂತಿ ನೆಲೆಸಿರುತ್ತೆ ಎಂಬುದಕ್ಕೆ ಈ ಒಂದು ದೇವಾಲಯವೇ ಸಾಕ್ಷಿ. ಹಾಗೆ ಇಲ್ಲಿರುವ ರಾಮಲಿಂಗೇಶ್ವರ ದೇವಾಲಯವು ನಿತ್ಯವೂ ಹರಿಯುವ ನೀರಿನಿಂದ, ಸದಾ ತಣ್ಣನೆಯ ವಾತಾವರಣದಿಂದ ಕೂಡಿರುತ್ತೆ. ಸುತ್ತಲೂ ಹಚ್ಚ ಹಸಿರಿನಿಂದ ಬಗೆ ಬಗೆಯ ಹೂ ಗಿಡ ಬಳ್ಳಿಗಳಿಂದ ಕಂಗೊಳಿಸುತ್ತದೆ. ದೇವರ ಗುಡಿಗೆ ಕೊಡೆಯಂತೆ ಇರುವ ದೈತ್ಯಾಕಾರದ ಆಳದ ಮರಗಳು ಮತ್ತು ಗುಡಿಯ ಸುತ್ತಲೂ ನಿತ್ಯವೂ ಹರಿಯುವ ಹಳ್ಳದಿಂದ ಈ ಒಂದು ದೇವಸ್ಥಾನವು ಕೂಡಿದೆ. ಅಂತಹ ದೇವಸ್ಥಾನ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಬರುವುದು ನಮ್ಮ ಹೆಮ್ಮೆಯ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೋಣಾಪೂರು ಗ್ರಾಮದ ಒಂದು ಸಮೀಪದಲ್ಲಿ ಬರ್ತಕ್ಕಂಥ ಹಳ್ಳದ ದಡದ ಮೇಲೆ ನಿರ್ಮಿತವಾಗಿದೆ. ಇಲ್ಲಿ ಒಮ್ಮೆ ಭೇಟಿ ಮಾಡಿ ನೀವು ಎಂದೂ ಮರೆಯುವುದಿಲ್ಲ. ಇಂತಹ ಶಾಂತತೆಯ ದೇವಸ್ಥಾನವನ್ನು ಒಮ್ಮೆಯಾದರೂ ದರ್ಶನ ಮಾಡಿ ಎಂದು ನಾವು ಈ ಒಂದು ವಿಡಿಯೋ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಇಂತಹ 10 ಹಲವು ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಮಗೆ ತಿಳಿಸಬೇಕಾದರೆ ತಮ್ಮ ಬೆಂಬಲ ನಮಗೆ ಅತಿ ಮುಖ್ಯವಾಗಿದೆ. ಆದ್ದರಿಂದ ದಯವಿಟ್ಟು ನಮ್ಮ ಚಾನಲನ್ನು ಮೊದಲನೇ ಸಲ ವೀಕ್ಷಣೆ ಮಾಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಇಂತಿ ನಿಮ್ಮ ಲೈಫ್ಸ್ ಆಫ್